ಮಾಲೀಕರ ಚೆಲ್ಲಾಟಕ್ಕೆ ಬ್ರೇಕ್. ಇದು ಸ್ಪೀಡ್ ನ್ಯೂಸ್ ಇಂಪ್ಯಾಕ್ಟ್. ಅಪಾಯಕಾರಿ ಲಗೇಜ್ ದಂಧೆ, ವರದಿ ಬೆನ್ನಲ್ಲೇ RTO ಅಲರ್ಟ್. ಬಸ್ ಮಾಲೀಕರ ಲಗೇಜ್ ದಂಧೆ, ಸ್ಪೀಡ್ ನ್ಯೂಸ್ ವರದಿಯ ಬಳಿಕ ಎಚ್ಚೆತ್ತುಕೊಂಡ ಸಾರಿಗೆ ಇಲಾಖೆ ಅಧಿಕಾರಿಗಳು. ಇದು ಸ್ಪೀಡ್ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಸರ್ಕಾರದ ಬೊಕ್ಕಸಕ್ಕೆ ತೆರಿಗೆ ವಂಚನೆ ಮಾಡಿ ಖಾಸಗಿ ಸ್ಲೀಪರ್ ಕೋಚ್ ಬಸ್ಗಳಲ್ಲಿ ಅತಿಯಾದ ಲೋಡ್ಗಳನ್ನು ಹೇರ್ತಾ ಇದ್ದ ಬಸ್ ಮಾಲೀಕರ ವಿರುದ್ಧ ದಂಡಾಸ್ತ್ರ ಪ್ರಯೋಗಿಸಲು ಆಯುಕ್ತರ ಆದೇಶದ ಬೆನ್ನಲ್ಲೇ ಫೀಲ್ಡ್ಗೆ ಇಳಿದ RTO ಅಧಿಕಾರಿಗಳು ಭರ್ಜರಿ ಫೈನ್ ಹಾಕಿದ್ದಾರೆ. ಬೆಂಗಳೂರಿನ ಮಧ್ಯಭಾಗದ ಮೆಜೆಸ್ಟಿಕ್ನಲ್ಲಿ ದೊಡ್ಡ ಗಾತ್ರದ ಲಗೇಜ್ ದಂಧೆ ನಡೀತಿತ್ತು. ನಿಯಮಗಳನ್ನು ಗಾಳಿಗೆ ತೂರಿ ಪ್ರಯಾಣಿಕರ ಜೀವಕ್ಕೆ ಕುತ್ತು ತರುವಂತಹ ಅಪಾಯಕಾರಿಯಾದ ಟೈರ್ಗಳು, ಬಾಕ್ಸ್ಗಳು ಮತ್ತು ನಿಷೇಧಿತ ವಸ್ತುಗಳನ್ನು ಹೆಚ್ಚಿನ ದುಡ್ಡಿನ ಆಸೆಗಾಗಿ ಅನಧಿಕೃತವಾಗಿ ಖಾಸಗಿ ಬಸ್ಗಳಲ್ಲಿ ಲಗೇಜ್ಗಳನ್ನು ಹೇರ್ತಾ ಇದ್ರು. ಸೀಬರ್ಡ್, ಜಬ್ಬಾರ್, ಸುಗಮ ಇವರು ಮಾಡ್ತಾ ಇದ್ದ ಅಕ್ರಮ ಲಗೇಜ್ ದಂಧೆಯನ್ನ ಸಾಕ್ಷಿ ಸಮೇತವಾಗಿ ಸ್ಪೀಡ್ ನ್ಯೂಸ್ ಸ್ಟಿಂಗ್ ಆಪರೇಷನ್ ಮೂಲಕ ವರದಿ ಮಾಡಿತ್ತು. ಸ್ಪೀಡ್ ನ್ಯೂಸ್ನ ದಿಟ್ಟ ವರದಿಗೆ ರಾಜ್ಯದ ಜನರು ಭಾರಿ ಮೆಚ್ಚುಗೆಯನ್ನ ಸಹ ವ್ಯಕ್ತಪಡಿಸಿದ್ರು. ಇದು ಸ್ಪೀಡ್ ನ್ಯೂಸ್ ವರದಿಯ ಫಲಶ್ರುತಿ. ಸ್ಪೀಡ್ ನ್ಯೂಸ್ ಪ್ರಸಾರ ಮಾಡಿದ್ದ ಲಗೇಜ್ ಹಗರಣದ ವರದಿಯಿಂದ ಎಚ್ಚೆತ್ತುಕೊಂಡಂತಹ ಬೆಂಗಳೂರು ರಾಜಾಜಿನಗರದ RTO ಅಧಿಕಾರಿಗಳು ಮೆಜೆಸ್ಟಿಕ್ ಅಕ್ಕಪಕ್ಕ ಭೇಟಿ ನೀಡಿ ಸೀಬರ್ಡ್, ಸುಗಮ, SRS ಸೇರಿದಂತೆ VRLಗೆ ಫೈನ್ ಅನ್ನ ಸಹ ವಿಧಿಸಿದ್ದಾರೆ. ಈಗ ಖಾಸಗಿ ಬಸ್ಗಳಿಗೆ ಒಂದು ಪ್ರಯಾಣಿಕರಿಗೆ ಎಲ್ಲೋ ಒಂದು ಕಡೆ ಸುರಕ್ಷತೆನೇ ಇಲ್ವಾ ಅನ್ನುವಂಥದ್ದು ಈಗ ಸದ್ಯಕ್ಕೆ ಇರುವಂತಹ ಪ್ರಶ್ನೆ. ಮೊನ್ನೆ ಆದಂಥ ಕರ್ನೂಲ್ನಲ್ಲಿ ಘಟನೆ, ಅದಾದ ಬಳಿಕ ಈ ಘಟನೆ, ಸಾರ್ವಜನಿಕರಿಗೆ ಒಂಥರ ಆತಂಕದ ಒಂದು ಭಯ ಇದೆ ಅಂತಲೇ ಹೇಳ್ಬೋದು. ಇರ್ಬೋದು, ನಮಗೂ ಹಾಗೆ ಅನಿಸ್ತಾ ಇದೆ. ಕರ್ನೂಲ್ ಆಂಧ್ರ ಪ್ರದೇಶದಲ್ಲಾದಂಥ ಘಟನೆ ಇರ್ಬೋದು, ಮೊನ್ನೆ ಹಿರಿಯೂರಲ್ಲಾದಂಥ ಘಟನೆ ಇರ್ಬೋದು. ಹೌದು, ನಮಗೂ ಕಳವಳ ಆಗ್ತಾ ಇದೆ. ನಾವು ಬೇರೆ ಬೇರೆ ರೀತಿಯಲ್ಲಿ, ಈಗ ಮೊನ್ನೆ ನಮ್ಮ ಇವರು ಬಂದಿದ್ದರು, ಡೆಲ್ಲಿಯಿಂದ ಒಬ್ಬರು ನಿವೃತ್ತ ಜಡ್ಜನ್ನು ಇದು ಮಾಡಿದ್ದಾರೆ, ಅಪಾಯಿಂಟ್ ಮಾಡಿದ್ದಾರೆ. ಸೊ ಈ ಒಂದು ರೋಡ್ ಸೇಫ್ಟಿ ಇದಕ್ಕೆ. ಸೊ ಆವಾಗ ನಮ್ಮ ನಗರದ ಎಲ್ಲ RTOಗಳು, JCT, ATC, ನಮ್ಮ ಕಮಿಷನರ್ ಸಹ ಭೇಟಿ ಮಾಡಿ ಡಿಸ್ಕಸ್ ಮಾಡಿದ್ದಾರೆ. ಸೊ ಮೋಸ್ಟ್ಲಿ ಮುಂದಿನ ದಿನಗಳಲ್ಲಿ ಇದು ಡೆಫಿನೆಟಾಗಿ ಅವಾಯ್ಡ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಜ ಸೀಬರ್ಡ್, ಸುಗಮ, SRS ಸೇರಿದಂತೆ VRLಗಳಂತಹ ಅಕ್ರಮ ಲಗೇಜ್ ದಂಧೆ ಮಾಡ್ತಾ ಇದ್ದ ಬಸ್ಗಳ ವಿರುದ್ಧ RTO ಅಧಿಕಾರಿಗಳ ಕ್ರಮ ನಿಜವಾಗಿಯೂ ಶ್ಲಾಘನೀಯ. ಸ್ಪೀಡ್ ನ್ಯೂಸ್ ಇಂತಹ ಅಕ್ರಮಗಳ ವಿರುದ್ಧ ನಿರಂತರ ಹೋರಾಟ ಮಾಡಲು ಸದಾ ಸಿದ್ಧ. ನಿಮ್ಮ ಅಕ್ಕಪಕ್ಕದಲ್ಲಿ ಹಗರಣ, ಭ್ರಷ್ಟಾಚಾರ ನಡೆಯುತ್ತಾ ಇದ್ರೆ ಸ್ಪೀಡ್ ನ್ಯೂಸ್ ಅನ್ನ ಕೂಡಲೇ ಸಂಪರ್ಕಿಸಿ.